ಹೋದ್ರು ಸರಿಯೇ, ಸೌಜನ್ಯ ಪರ ನಿಂತು ನಾವು ಕೆಲಸ ಮಾಡ್ತೀವಿ ಸರಿನಾ. ನಮ್ಮ ಪ್ರಾಣ ಒಂದೇ ಕೊಳ್ಳಾಗಲಿ, ಒಂದು ಕ್ಷಣಕ್ಕೊಳ್ಳ, ಒಂದು ನಿಮಿಷ ಕೊಳ್ಳಾಗಲಿ ಸರಿನಾ. ಸೌಜನ್ಯ ಪ್ರಕರಣದ ನಾವು ಮಾಡ್ತೀವಿ ಗೊತ್ತಲ್ಲ ಸರಿನಾ. ಮಾತಾಡ್ತೀವಿ ನಾವು, ನಮ್ಮ ಪ್ರಾಣ ಇರೋಣ ಮಾತಾಡ್ತೀವಿ. ಆಡಿಯೋ ನಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ ಬೇಕಾರೆ ಅಂತ ನನ್ನ ಮಕ್ಕಳು ಸರಿನಾ. ಬರ್ದಿಟ್ಕೊಳ್ಬೇಕಾರೆ. ಜೈ ಭೀಮ್, ಜಸ್ಟಿಸ್ ಫಾರ್ ಸೌಜನ್ಯ. ನೂರಾರು ವರ್ಷಗಳಿಂದ ಅತ್ಯಾಚಾರ, ಅನಾಚಾರ, ಮೋಸವನ್ನೇ ಮಾಡಿದ್ದಂತೇಳಿ ಬೇರು ಸಮೇತ ಕಿತ್ತೊಗೆಯಲು ಈ ಪ್ರಕೃತಿ, ಈ ತುಳುನಾಡ ಧರ್ಮದೇವಿಗಳು ತೀರ್ಮಾನ ಆಗಿದೆ. ಬಡವರನ್ನ ಸಾರ್ವಜನಿಕರ ಎದುರು ಕಾಲು ಇಡಿಸಿ ಜನರನ್ನ ಪ್ರಾಣಿಗಳಾಗಿ ನೋಡ್ತಾರೆ. ತುಳುನಾಡ ಧರ್ಮದೇವಿಗಳಿಗೆ ನಮ್ಮ ಪ್ರಾರ್ಥನೆ ಫಲಿಸಿದೆ. ಪ್ರತಿ ಮನೆಯನ್ನ ಇವತ್ತು ಋಣದಲ್ಲಿ ಕೂರಿಸಿದ್ದಾರೆ. ಬಡವರು ಹಾಕಿದ ಅರಿಕೆಯ ಹಣವನ್ನೇ ಬಡ್ಡಿ ಕೊಟ್ಟದ್ದು ಅಟ್ಟಹಾಸ ಕೊನೆ ಆಗ್ತದೆ. ಅವರ ಬಡ್ಡಿ ದಂಧೆಯು ಅದೇ ರೀತಿ ಕೊನೆ ಆಗ್ತದೆ. ಎಲ್ಲ ಕಡೆಯೂ ಭಾರಿ ಬೇಗ ಇವರ ಅಂಗಡಿಯ ಬಾಗಿಲು ಮುಚ್ಚುತ್ತಾ ಇದೆ. ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಹೋರಾಟಗಾರರು ಸ್ವಲ್ಪ ನೋವು ತಿಂದ್ರು ಜನರಿಗೆ ಪ್ರಯೋಜನಕಾರಿ ಬದುಕುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಒಂದು ಕುಟುಂಬ ಬದುಕಲಿಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬಲಿ ಮಾಡಿದಂತ ಈ ಕುಟುಂಬ ನಾಶ ಆಗಬೇಕು. ಈ ಬಡ್ಡಿ ದಂಧೆಯಿಂದಲೇ ಇವತ್ತು 33 ಕೋಟಿ ಮನೆಯ 40 ಕೋಟಿಯ ಮನೆಯಲ್ಲಿ 15 ಕೋಟಿಯ ಕಾರಲ್ಲಿ ತಿರುಗ್ತಿರೋದು ಧರ್ಮೋದ್ಯಮಿ. ಎಲ್ಲರೂ ಇದು ಅನ್ನಪ್ಪನ ಪ್ರಸಾದ ಅಂತ ತಿಳ್ಕೊಳ್ಳಿ. 25ನೇ ತಾರೀಕಿಗೆ ಕುಂದಾಪುರದಲ್ಲಿ ದೊಡ್ಡ ಮಟ್ಟದಿಂದ ಒಂದು ಆರಂಭ ಆಗ್ತದೆ. ಜೋಲಿ ಮೇರಿ ಯಾ ಮೊಹಮ್ಮದ್ ಲೋಟ್ ಕರ್ಕೆ ನ ಜಾऊंगा ಖಾಲಿ ಭರ್ದೋ ಜೋಲಿ ಮೇರಿ ಯಾ ಮೊಹಮ್ಮದ್. ಮತ್ತಿಷ್ಟ ಅಂದ ಕೂಡಲೇ ಮತ್ತೆ ನಮ್ಮ ಮಂದಿ ಬ್ಯಾರೆ ತಿಳ್ಕೊತೈತ್ರಿ, ಹೌದಲ್ಲ. ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾವ್ಯೂಹಂ ಅಂತಕ್ಕಂಥ ಹಿಂದೂ ಧರ್ಮ ನಂದು. ಆದ್ರೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಎಲ್ಲವೂ ನನ್ನದೇ ಧರ್ಮ ನನ್ನಿಂದ ಸೃಷ್ಟಿಯಾಗಿದೆ. ಓಕೆ, ಇವರಿಗೆ ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗ್ತದೆ, ಇವತ್ತಲ್ಲ ನಾಳೆ. ನಾನು ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಂಗೆ ಅಷ್ಟು ನೋವುಂಟು. ಎಲ್ಲಾ ಸುಳ್ಳುಗಾರರು ಇವರು, ಸುಳ್ಳುಗಾರರೊಟ್ಟಿಗೆ ಈ ಅಧರ್ಮಿಗಳಿಗೊಟ್ಟಿಗೆ ಸೇರ್ಕೊಂಡು ಇವರೆಲ್ಲ ದೇವರನ್ನು ತೋರಿಸ್ಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರು. ಇಲ್ವಾ? ಭಾರತ ದೇಶದಲ್ಲಿ ಸಂವಿಧಾನ ಇಲ್ವಾ? ಹೇಳ್ತಾರೆ ಅಲ್ಪಸಂಖ್ಯಾತರು ಹಿಂದೂ ದೇವಸ್ಥಾನದ ಆಡಳಿತ ಇರಬಾರ್ದು ಅಂತ ಹೇಳಿ. ಹೇಗೆ ಇವರಿಗೆ ಬಂತು ನಾನು ಕೇಳ್ಬೇಕಲ್ಲ ನಾನು. ಅದೇ 2012ನೇ ನನಗೆ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಔಟ್ ಪೋಸ್ಟ್ ಹೋಗ್ತದ್ದು. ನಾನು ಆಗ ಅಲ್ಲಿ ಸೌಜನ್ಯ ಪ್ರಕರಣ ಆಯ್ತು, ಅದಕ್ಕೆ 15 ದಿವಸಕ್ಕೆ ಹಿಂದೆ ಒಬ್ಬ ಮಾವುತ ಮತ್ತು ಜೋಡಿ ಕೊಲೆ ಆಯ್ತು. ಆ ಸಂದರ್ಭ ನಾನೇ ಅಧ್ಯಕ್ಷರಾಗಿದ್ದೆ. ಆ ಸೌಜನ್ಯ ಪ್ರಕರಣ ಆದ 1 ವಾರದಲ್ಲ 15 ದಿವಸದಲ್ಲೇನೋ ಒಬ್ಬ ಮಹಿಳೆಯನ್ನು ದ್ವಾರದ ಬಳಿ ಆಸಿಡ್ ಹಾಕಿ ಯಾರೋ ಕೊಂದು ಹಾಕಿ ಹೋಗಿದ್ದಾರೆ. ಹಂತ ಸೌಜನ್ಯಕ್ಕೆ ನ್ಯಾಯ ತಿಕ್ಕೊಂಡು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು, ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ತಾರೆ, ಏರು ಅನ್ಯಾಯ ಮಲ್ತಾರೆ, ಏರು ತೊಂದರೆ ಮಲ್ತಾರೆ, ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಳ್ಳೆಯ ಇವರಿಗೆ ಎಲ್ರಿಗೂ ಪ್ರಸಾದ ಸಿಕ್ಕೇ ಸಿಗ್ತದೆ, ಇವತ್ತಲ್ಲ ನಾಳೆ. ನಾನು ಇನ್ನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಂಗೆ ಅಷ್ಟು ನೋವುಂಟು. ಎಲ್ಲಾ ಸುಳ್ಳುಗಾರರು ಇವರು, ಸುಳ್ಳುಗಾರರೊಟ್ಟಿಗೆ ಈ ಅಧರ್ಮಿಗಳಿಗೊಟ್ಟಿಗೆ ಸೇರ್ಕೊಂಡು ಇವರೆಲ್ಲ ದೇವರನ್ನು ತೋರಿಸ್ಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಇವರು. ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ದೊಡ್ಡ ನಮಸ್ಕಾರ. ನಿಮ್ ಯೋಗ್ಯತೆಗೆ ಬೆಂಕಿ ಸಿಗಾಕಲ್ಲ ಅವಡಕ್ಕೆ ಬಾಲ್ಗಳ. ಹೊಟ್ಟೆಗೆ ಅನ್ನ ತಿನ್ನ ಕೆಲಸ ಮಾಡ್ಬೇಕು, ತಿನ್ನ ಕೆಲಸ ಎಲ್ಲ ಮಾಡೋದು. ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆಯವರೆಲ್ಲ ವಿಡಿಯೋ ಹಾಕೊಂಡ ಹುಡುಗಿದ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇದಾರೆ. ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ಕೊಳ್ ತಿಂತೀರಾ ನೀವು ಕನ್ನಡ ಮಾಧ್ಯಮದವರು? ಲೌಡೆ ಕೇಬಲ್ಗೊಳ್ತಾರ ನಿಮ್ಗೆ ಸುಟ್ಕೇಸ್ ಏನಾದ್ರು ಬಂದಿದೆ ಎಲ್ಲಾದ್ರೂ? ಮುಚ್ಕೊಂಡು ಫಸ್ಟ್ ಆ ಹುಡುಗಿಗೆ ನ್ಯಾಯ ಕೊಡ್ಸೋದ್ ಕಲೀರಿ. ಎಲ್ರಿಗೂ ನಮಸ್ಕಾರ. ಸೌಜನ್ಯ ಪರ ಹೋರಾಟಗಾರರಿಗೆ ಏನಪ್ಪ ಇದು ಹೊಸದಾಗಿ ನ್ಯೂಸ್ ಅಂದರೆ, ಎಲ್ಲರದೂ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗಿದೆಯಲ್ವಾ? ಬ್ಲಾಕ್ ಮಾಡ್ಕೊಳ್ಳಿ. ನೀವು 5% ಅಷ್ಟೇ ಮಾಡಿರಿ ನೀವೆಲ್ಲ, ಸರಿನಾ? ಇನ್ನೂ ಮಾಡೋದು ತುಂಬ ಜಾಸ್ತಿ ಇದೆ ನಿಮ್ಮದು, ಸರಿನಾ? ನಿಮ್ಗೆ ಇನ್ನೇನು ಕೆಲಸ ಅದೇ ತಾನೇ ಮಾಡೋದು ನೀವು. ನಿಮ್ಮ ಕೈಯಲ್ಲಿ ಏನು ಗೊತ್ತಾಗಿದ್ವಾಗ ಕುಡ್ಲಾನಪ್ಪ ಅಜಯ್ದು 600 ಫಾಲೋ ಆಗಿರ್ತಾರೆ, ಅದನ್ನೇ ಬ್ಲಾಕ್ ಮಾಡೋಕ್ಕೆ ನೀವು ಹೊಟ್ಟಿದ್ದೀರಲ್ಲ. ತುಂಬ ಇದ್ದಾವೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ, ಸರಿನಾ? ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು. ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಮುಂದೆ, ಅದು ಗೈಡ್ಲೈನ್ಸ್ ಪ್ರಕಾರ ಆದೇಶ ಏನಿದೆ ಅದನ್ನು ಮತ್ತೆ ಮರುತಕ್ಕೆ ಮಾಡಲೇಬೇಕು. ಸೌಜನ್ಯ ವಿಷಯದಲ್ಲಿ ನಮ್ಮ ಪ್ರಾಣ ಹೋದ್ರು ಸರಿ, ನಾವು ನಿಂತ್ಕೊತೀವಿ,
ಸರಿನಾ. ಮಹೇಶನಿಗೆ ಎಷ್ಟು ಕಿರುಕುಳ ಕೊಟ್ಟಿದ್ದು ನಮ್ಗೆ ಗೊತ್ತು, ಸರಿನಾ. ಎಷ್ಟು ಜನಕ್ಕೆ ಎಷ್ಟು ಕೇಸ್ ಹಾಕಿ ನಮ್ಗೆ ಚೆನ್ನಾಗಿ ಗೊತ್ತು. ಡಿಫಾಮೇಷನ್ ಎಷ್ಟಿದೆ ಅನ್ನಿತಕ್ಕಂಗಾಗಲಿ ಮತ್ತೊಬ್ರಿಗಾಗಲಿ ತುಂಬ ಜನಕ್ಕಿದೆ, ಸರಿನಾ. ಏನು ಅವ್ರು ಹೆಣ್ಮಗಳು ಮೋಸ ಆಗಿಲ್ಲ ಹೋಗಲಿ, ಅವ್ರಿಗೆ ಸತ್ಯ ಸುಳ್ಳು ಹೋಗಲಿ, ನಿಜ ಅಲ್ಲ ಹೋಗಲಿ, ಸತ್ತಿರೋದು ಹೋಗಲಿ, ಹೌದಾ ಇಲ್ವಾ? ಅದನ್ನು ನಾವು ಕೇಳೋ ಅಷ್ಟೇ. ಯಾಕೆ ನಾವು ಕೇಳಿದ್ರೆ ನಿಮಗೆಲ್ಲ ಬೇಜಾರು ಹೋಗಲಿ, ನಾವು ಕೇಳಿ ಹೋಗಲಿ. ಅವ್ರಿಗೆ ಸಾವಿಗೆ ನ್ಯಾಯ ಕೊಡಿ ಅಂತ ಕೇಳಿ ಅಷ್ಟೇ. ನಮ್ಮ ಕರ್ನಾಟಕ ಆಗಲಿ ಕೇಂದ್ರ ಮೋದಿಯವ್ರಿಗಾಗಲಿ ನಮ್ಮ ಕನ್ನಡ ಇರೋಲ್ಲ DK ಶಿವಕುಮಾರ್ ಸಾಹೇಬ್ರಿಗೆ ಅದನ್ನೇ ಮನವಿ ಮಾಡೋದಷ್ಟೇ, ಸರಿನಾ. ಅವ್ರಿಗೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ, ಸರಿ. ಇನ್ನೇನು ಕೇಳೋಕೆ ಹೋಗಲ್ಲ ನಾವು, ದುಡ್ಡು ಕೊಡಿ ಅದು ಕೊಡಿ ಇದು ನಾವು ಇನ್ನೇನು ಕೇಳೋಕೆ ಹೋಗಲ್ಲ, ಸರಿನಾ. ಅವ್ರಿಗೆ ಪ್ರಕರಣಕ್ಕೆ ಸಾವಿಗೆ ನ್ಯಾಯ ಕೊಡಿಸಿ ಅಂತ, ಸರಿನಾ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದ ಸರಿನೇ, ನಾವೊಂದು ಎಷ್ಟು ಜನ ಓಡ್ಗಳ ಸರಿನಾ, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಸರಿನಾ. ಅದು ನಾನು ಅಷ್ಟೇ, ಸರಿನಾ. ನನ್ನ ಪ್ರಾಣದ ಸರಿನೇ, ನಾನು ಪ್ರಾಣ ಒತ್ತಿ ಇಟ್ಟಾಗ ಓಟಕ್ಕೆ ಬರ್ತೀನಿ ಇವತ್ತಲ್ಲ ನಾಳೆ ಬೇಕಾರೆ, ಸರಿನಾ. ನಾವು ಓಟ ಮಾಡ್ತೀವಿ, ಅವತ್ತಿನ ಮಾಡಿದ್ದೀವಿ 23ರಿಂದ, ಸರಿನಾ. ಇವತ್ತು ಕಡೆ ಮಾಡ್ಕೊಂಡೇ ಬರ್ತಾಯಿದ್ದೀವಿ ನಾವು, ಸರಿನಾ. ನಾವು ಯಾವ ಹಿಂದೆ ಮುಂದೆ ಹೋಗಲ್ಲ. ಸೌಜನ್ಯ ಪಕ್ಕ ನ್ಯಾಯ ಸಿಗಲೇಬೇಕಂತ ನಾವು ಓಡ್ತಾ ಇರೋದು, ಸರಿನಾ. ನೀವು ಇನ್ನೂ ಎಷ್ಟು ಯೂಟ್ಯೂಬಲ್ಲಿ ಫೇಸ್ಬುಕ್ಕು ಮತ್ತೊಂದು ಎಲ್ಲ ಬ್ಲ್ಯಾಕ್ ಮಾಡ್ಕೊಂಡಿರಿ ನೀವು ಮಾಡ್ತಾ 5% ಮೇನ್ ಹಾಕೊಂಡು ಮಾತಾಡ್ತಾರೆ ಅಷ್ಟೇ. ಇನ್ನು ಚಿಲ್ಲೆ ಹಾಕೊಂಡು ನಿಮ್ಮ ಕೈಲಿ ಹುಡ್ಕೋಕ್ಕಲ್ಲ ಬಿಡಿ ಅವೆಲ್ಲ. ಎಷ್ಟು ಯೂಟ್ಯೂಬ್ ಮಾಡಿ ಬ್ಯಾನ್ ಮಾಡ್ತೀವಿ ಮಾಡಿ ನೀವು, ನಿಮ್ಮ ಕೈ ಅದು ಬಿಟ್ಟರೆ ನಿಮ್ಮ ಕೈಲಿ ಆಗಲ್ಲಲ್ಲ. ಯಾಕೆ ಬ್ಯಾನ್ ಮಾಡಿಸೋದು ಹೋಗಲಿ, ಕಳ್ಳತನ ಮಾಡಿಸೋದಿದ್ದು ಏನು ಬ್ಯಾನ್ ಮಾಡಿಸಿ ಹೋಗಲಿ, ನೀವು ಬ್ಯಾನ್ ಮಾಡಿಸೋದು ನೀವು ಸಾಚಾಗಿದ್ರೆ ಏನು ಮಾಡಿಸಿ ಹೋಗಲಿ. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡಲ್ಲ, ನಿಮ್ಗೆ ಕೆಟ್ಟದೇ ಬಯಸೋದು ಅವ್ರು ಕೂಡ, ಸರಿನಾ. ಅಣ್ಣಪ್ಪ ಸ್ವಾಮಿ ನೋಡ್ಕೊಂಡು ಇವೆಲ್ಲ ಮಂಜುನಾಥ ಸ್ವಾಮಿ ನೋಡ್ಕೊಳ್ಳಿ. ಸೌಜನ್ಯ ಪಕ್ಕ ನ್ಯಾಯ ಕೇಳೋ ತಪ್ಪ ಹೋಗಲಿ. ಯಾಕೆ ನಿಮ್ಮನೆ ಮಕ್ಕಳಾದ್ರೆ ಸುಮ್ಮನೆ ಇರ್ತೀವಿ ಹೋಗಲಿ ನೀವು, ಯಾಕೆ ಕನ್ನಡ ಮನೆ ಮಕ್ಕಳಾದ್ರೆ ಬಿಟ್ಟಿನ ಹೋಗಲಿ. ನಾವಂತೂ ಹಿಂದೆ ಮುಂದೆ ಹೋಗಲ್ಲ. ಸೌಜನ್ಯ ಪಕ್ಕ ನ್ಯಾಯ ಸಿಗುವಂಟ ನಾವಂತೂ ಯಾವುದೇ ಕಾರಣಕ್ಕೂ ತಲೆ ಬಾಗಲ್ಲ. ಮಹೇಶನನ್ನು ಗಡೀಪಾರು ಮಾಡ್ತೀರಾ, ಮಾಡೋಕ್ಕಾಗಲ್ಲ ಬಿಡಿ ನಿಮ್ಮ ಕೈಯಲ್ಲಿ, ಸರಿನಾ. ಮಾಡೋಕ್ಕೆ ಯಾವುದೇ ಕಾರಣಕ್ಕಾಗಲ್ಲ. ಆ ಎಪ್ಪನ ತಪ್ಪು ಮಾಡಿಲ್ಲ ಪಾಪ. ಯಾವುದೋ ಇದು ನಾಟಕದ ಯಾವುದು ಇಟ್ಕೊಂಡಿರ ಭರತನಾಟ್ಯದು, ಅದು ಬಿಟ್ಟು ಬೇರೆ ಎತ್ಕೊಂಬಂದು ನೀವು ನಿಮ್ಮ ಕೈಲಾದರೆ, ಸರಿನಾ. ನಿಮ್ಮ ಕೈಲಾಗಲ್ಲ. ಸುಮ್ಮನೆ ಇದನ್ನೆಲ್ಲ ಇಟ್ಕೊಂಡು ನಾಟಕ ಆಡಬೇಡಿ, ಸರಿ. ಜನಗಳು ಕೇಳ್ತಾರೆ ಮುಂದೆ ಬಂದು ಸರ್ಕಾರಕ್ಕಿಂತ ಕರಾಡಿಗೆ ಯಾರು ತೊಗೊಂಡು ಜನಗಳು ಕೋರ್ಟಿಗೆ ಮಾತ್ರ ತೊಗೊಂಡು ನೆಕ್ಸ್ಟ್ ಜನಗಳೇ ತೊಗೊತಾರೆ ಚಾರ್ಜು, ಸರಿನಾ. ಜನಗಳು ರೊಚ್ಚಿದ್ದ ಅಂದರೆ ಆಮೇಲೆ ಆಗ್ತಾ ಮುಂದಕ್ಕೆ ಹಬ್ಬ ಮಾರಿ ಹಬ್ಬ, ಸರಿನಾ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕು 100% ಇದು, ಸರಿನಾ. ಯಾಕೆ ಅವ್ರಿಗೆ ರೇಪ್ ಮಾಡಿ ಸಾಯಿಲ್ಲ ಯಾರು ಹೋಗಲಿ, ಪ್ರಕೃತಿನ ಸಾಯ್ತು ಹೋಗಲಿ, ಅವ್ರಿಗೇನು ಹೋಗಲಿ ಪಾಪ. ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಜನಗಳು ರೊಚ್ಚಿಗೆದ್ದಲ್ಲ ಮುಂದಕ್ಕೆ. ಇನ್ನು ನೀವು ಅಂದ್ಕೊಂಡಿವಿ ಅಷ್ಟೇ, ನೀನು ದುಡ್ಡು ಯಾವುದಕ್ಕೆ ಏನಕ್ಕೆ ಕೆಲ್ಸಕ್ಕೆ ಬರೋ ಟೈಮಿಗೆ ಅರ್ಥ ಮಾಡ್ಕೊಳ್ಳಿ ಇದನ್ನ, ಸರಿನಾ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲೇಬೇಕಿದು, ಸರಿನಾ. 100% ಇದು, ಸರಿನಾ. ಯಾಕೆ ಅವ್ರಿಗೆ ಮುದ್ದು ಹುಡುಗಿಯಲ್ಲ, ಅಮಾಯಕ ಹುಡುಗಿಯಲ್ಲ. ಯಾಕೆ ಅವತ್ತು ರೇಪ್ ಮಾಡಿ ಅವ್ರಿಗೆ ಮದುಮಗಿಗೆ 6 ಇಂಚು ಮಣ್ಣು ತುಂಬಿಲ್ವಾ ಅಮಾಯಕ ಹೆಣ್ಮಕ್ಳಿಗೆ. ತುಂಬಿದವ್ರ ಕೈಗಳಿಗೆಲ್ಲ ಕುಷ್ಠ ರಕ್ತ ಕಾಡಿಸೋ ಉಳುಗಳು ಬಿದ್ದು ಸಾಯ್ಬೇಕು ನನ್ನ ಮಕ್ಕಳು, ಸರಿನಾ. ಉಳಗಳು ಬೀಳುವ ಕೈಗಳಿಗೆ ಮಣ್ಣು ತುರುಕಿದವ್ರಿಗೆ ಹೇಳ್ತಾ ಬಂದು ದೊಡ್ಡ ಸಾಚಾತಾರೆ. ಕೆಲವರೆಲ್ಲ ಬಂದಿಲ್ಲ ಯೂಟ್ಯೂಬಲ್ಲೆಲ್ಲ ಬೇವಸಿ ನನ್ನ ಮಕ್ಕಳು ಚಪ್ಪಲೆ ತೊಗೊಂಡು ನೋಡ್ಬೇಕು ಬೋಳಿ ಮಕ್ಕಳಿಗೆ, ಲೋಪ ನನ್ನ ಮಕ್ಕಳಿಗೆ, ಸರಿನಾ. 6 ಇಂಚು ಮಣ್ಣು ತುಂಬಿಲ್ಲ ಹೋಗಲಿ, ಮಣ್ಣು ತುರುಕಿಲ್ಲ ಹೋಗಲಿ, ಮಾತಾಡ್ತಾರೆ ದೊಡ್ಡದಾಗೆ ತಲೆ ಇಟ್ಕೊಂಡು ಮಕ್ಕಳೆಲ್ಲ ಯೂಟ್ಯೂಬಲ್ಲೆಲ್ಲ ಬಂದು ಅವರಲ್ಲೇ ಸತ್ತಿರೋ ಹೋಗಲಿ ಬೋಳಿ ಮಕ್ಕಳು, ಸರಿನಾ. ಇವತ್ತೆಲ್ಲ ಅವ್ರಿಗೆ ಪ್ರಕರಣಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಆ ಮುಂದಕ್ಕೆ ಗೊತ್ತಾಗುತ್ತೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರ ಪವರ್ ಏನಂತ, ಅವರೇ ನ್ಯಾಯ ಕೊಡಿಸ್ಬೇಕು ಇದಕ್ಕೆಲ್ಲ, ಸರಿನಾ. ಸಿಗುತ್ತೆ ನ್ಯಾಯ ಸಿಗಲ್ಲ ಅಂತ ಸ್ವಲ್ಪ ನಿಧಾನಾಗುತ್ತೆ ಅಷ್ಟೇ. ಸತ್ಯ ಅನ್ನೋದು ಕಣ್ಣೀರು ತುಂಬ, ಸರಿನಾ. ಸುಳ್ಳು ಅನ್ನೋದು ತುಂಬ ಬೇಗ ಹೇಳ್ತಾರೆ, ಸತ್ಯ ಅದಕ್ಕೆ ಕಣ್ಣೀರು ಅಂತ. ಅದು ನಿಧಾನಕ್ಕೆ ಆಚೆ ಬಂದೇ ಬರ್ತದೆ. ಯಾರು ತಲೆ ಕೆಡ್ಸ್ಕೊಬೇಡಿ. ಸೌಜನ್ಯ ಪಕ್ಕ ನ್ಯಾಯ ಸಿಕ್ಕೇ ಸಿಗುತ್ತೆ, ತಲೆನೇ ಕೆಡ್ಸ್ಕೊಬೇಡಿ. ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಭೀಮ್.